ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಗೀತಾ ಸಕ್ರಾಯಪಟ್ಟಣ. ನಾನಿವತ್ತು ಪ್ಯಾಂಟ್ ತೊಗೊಂಬಂದಿದ್ದೀನಿ. ಇಲ್ಲಿ ಎಲೆಕ್ಟ್ರಿಕ್ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಎಲೆಕ್ಟ್ರಿಕ್ಕಲ್ಲಿ ನಾನು ನಾರ್ಮಲ್ ಪ್ಯಾಂಟ್ ತೊಗೊಂಡು ಈ ಎಲೆಕ್ಟ್ರಿಕ್ ಯೂಸ್ ಮಾಡಿಕೊಂಡು ಹೇಗೆ ಈ ನಾರ್ಮಲ್ ಪ್ಯಾಂಟಲ್ಲಿ ಕಟ್ಟೋದು ಈ ಥರ ಮಾಡೋದೆಲ್ಲ ತುಂಬ ರಿಸ್ಕ್ ಆಗುತ್ತಲ್ವ. ಈಗ ಯಾರೂ ಅಷ್ಟು ಹಾಕ್ಕೊಳ್ಳಲ್ಲ. ಬಟ್ ನಾರ್ಮಲ್ ಪ್ಯಾಂಟು ಹೊಲ್ಸಿದ್ದಿದೆ, ಹಳೇದಿದೆ, ಅದು ಕಟ್ಟೋದಕ್ಕೆ ಮಾಡೋದಕ್ಕೆ ತುಂಬ ರಿಸ್ಕ್ ಆಗ್ತಿಲ್ಲ ಅನ್ನೋರು ಸಹ ಈ ಥರ ಹಳೆ ಪ್ಯಾಂಟ್ಗೂ ನಾವು ಹೊಸ್ದಾಗಿ ರೆಡಿ ಮಾಡ್ಕೊಳ್ಬೋದು ಎಲೆಕ್ಟ್ರಿಕ್ ತೊಗೊಂಡು. ಅದು ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಎಲೆಕ್ಟ್ರಿಕ್ ತೊಗೊಂಡಿದ್ದೀನಿ ನಾನು. ನೋಡಿ, ಇದು ನಾರ್ಮಲ್ ಪ್ಯಾಂಟು. ನೋಡಿ, ನಾರ್ಮಲ್ ಚೂಡಿದಾರ್ ಪ್ಯಾಂಟ್ ಇದು. ನಾನಿಲ್ಲಿ ಒಂದು ಪ್ಯಾಂಟ್ ತೊಗೊಂಡಿದ್ದೀನಿ. ನನಗೆ ಕಸ್ಟಮರ್ ಕೊಟ್ಟಿದ್ದರು ನನಗೆ ಆ ಥರ ಮಾಡಿಕೊಡಿ ಅಂತ. ನಾನು ಸಹ ಈ ಥರದ್ದು ಒಂದು 2-3 ಮಾಡ್ಕೊಂಡಿದ್ದೀನಿ. ನನಗೆ ವಿಡಿಯೋ ಮಾಡೋಣ, ಈ ಸತಿ ವಿಡಿಯೋ ಮಾಡಿ ತೋರಿಸೋಣ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾವು ಪ್ಯಾಂಟು ಸುತ್ತಳತೆ ಏನು 40 ಇರುತ್ತಲ್ವ, 40 ಇರೋದ್ರಲ್ಲಿ ನಾವು 22.5 ಪ್ಯಾಂಟು ಇದನ್ನ ಸುತ್ತಳತೆ ತೊಗೋಬೇಕಾಗತ್ತೆ ನಾವು. ನೋಡಿ, ಇದು ಒಂದು ಮಾಡಿರೋದು ಆಲ್ರೆಡಿ ರೆಡಿಯಾಗಿರೋದು. ನಾನು ಇನ್ನೊಂದೊಂದು ಸಹ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಈ ಪ್ಯಾಂಟ್ ಸುತ್ತಳತೆ ಏನಿರುತ್ತೆ ಆ ಸುತ್ತಳತೆ ಅರ್ಧ ಭಾಗ ಇನ್ನೂ ಒಂದು 3 ಇಂಚ್ ಎಕ್ಸ್ಟ್ರಾ ಎಲೆಕ್ಟ್ರಿಕ್ನ ಕಟ್ ಮಾಡ್ಕೊಳ್ತೀವಿ. ಆಗ ನಮಗೆ ಫಿಟ್ ಅಳತೆ ಬರುತ್ತೆ, ಸೊಂಟಕ್ಕೆ ಕರೆಕ್ಟಾಗಿ ಫಿಟ್ಟಾಗಿ ಬರುತ್ತೆ, ಚೆನ್ನಾಗಿ ಸಹ ಇರುತ್ತೆ, ಜರ್ಗೋ ಥರ ಏನೂ ಆಗೋಲ್ಲ. ಇಲ್ಲಿ ನಾನು ಇದು ಪ್ಯಾಂಟು ರೆಡಿಯಾಗಿರೋದ್ರಿಂದ ನಮಗೆ ಉದ್ದ ಕಡಿಮೆ ಮಾಡೋಂಗಿಲ್ಲ. ಇದು ಏನು ಉದ್ದ ಇರುತ್ತೆ ಆ ಉದ್ದದಲ್ಲೇ ನಾವು ಮಾಡಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಪಟ್ಟಿ ಇದೆಯಲ್ಲ, ಈ ಪಟ್ಟಿನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಈ ಪಟ್ಟಿ ಏನಿದೆ ಆ ಪಟ್ಟಿನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಈ ಪಟ್ಟಿನ ರಿಮೂವ್ ಮಾಡ್ಕೋಬೇಕು. ಏಕೆಂದರೆ ಈಗ ಆ ಪಟ್ಟಿಯಲ್ಲಿ ಎಷ್ಟಿರುತ್ತೋ ಅಷ್ಟು ನಾವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಅದೇ ಹೊಸ್ದಾಗಿ ನಾವು ಸ್ಟಿಚ್ ಮಾಡೋದಾದರೆ ಇದು ಎಲೆಕ್ಟ್ರಿಕ್ನ ಸಹ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ. ಫಸ್ಟು ಎಲೆಕ್ಟ್ರಿಕ್ನ ಜಾಯಿಂಟ್ ಮಾಡಿಕೊಂಡು ಅದು ಫೋಲ್ಡಿಂಗ್ ಮಾಡಿಕೊಂಡು ಮಾಡಿದ್ರೆ ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಹಳೇದನ್ನು ರೆಡಿ ಮಾಡ್ತಿರೋದ್ರಿಂದ ನಾನು ಇದನ್ನೆಲ್ಲ ರಿಮೂವ್ ಮಾಡ್ಕೊಳ್ತೀನಿ. ಸ್ಟಿಚ್ ಏನಿರುತ್ತೆ ಇದನ್ನೆಲ್ಲ ಸಹ ನಾನಿಲ್ಲಿ ಪೂರ್ತಿಯಿಂದ ರಿಮೂವ್ ಮಾಡ್ಕೊಳ್ತಾ ಬರ್ತೀನಿ ಥ್ರೆಡ್ನ. ನೋಡಿ, ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ, ಈಸಿಯಾಗೂ ಸಹ ಆಗುತ್ತೆ, ಚೆನ್ನಾಗಾಗುತ್ತೆ, ಫಾಸ್ಟಾಗಿ ಹಾಕ್ಕೊಳ್ಳೋಕ್ಕೆಲ್ಲ. ಈಗ ಯಾರೂ ಕಟ್ಟೋದೆಲ್ಲ ಇಷ್ಟಪಡೋದಿಲ್ಲಲ್ಲ, ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಫುಲ್ಲು ಸಹ ಸುತ್ತನೂ ಸ್ಟಿಚ್ ಏನಿದೆ ಅದನ್ನೆಲ್ಲ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ ಹಾಗೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋಗೊಂದು ಲೈಕ್ ಮಾಡಿ, ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ, ನಾನೀಗ ಎಲೆಕ್ಟ್ರಿಕ್ನ ಓಪನ್ ಪ್ಯಾಂಟ್ನ ಸ್ಟಿಚ್ ಓಪನ್ ಮಾಡಿದ್ದಾಯಿತು. ಈಗ ನಾನು ಸ್ವಲ್ಪ ಫೋಲ್ಡಿಂಗಲ್ಲಿ ಒಂದು 1/2 ಇಂಚ್ ಫೋಲ್ಡಿಂಗಲ್ಲಿ ನಾನು ಎಲೆಕ್ಟ್ರಿಕ್ನ ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಅರ್ಧ ಇಂಚು ನಾನು ಬಟ್ಟೆ ಬಿಟ್ಟಿದ್ದೀನಿ. ಅರ್ಧ ಇಂಚ್ ಬಟ್ಟೆ ಬಿಟ್ಟು ಎಕ್ಸ್ಟ್ರಾಯಿಂದ ಇಟ್ಟಿದ್ದೀನಿ. ಇಲ್ಲಿ ಎಲೆಕ್ಟ್ರಿಕ್ನ ಎಳ್ಕೊಬೇಕಾಗತ್ತೆ, ಬಟ್ಟೆ ಲೂಸ್ ಬಿಡಬೇಕಾಗುತ್ತೆ. ಬಟ್ಟೆ ಲೂಸ್ ಬಿಟ್ಟು ಎಲೆಕ್ಟ್ರಿಕ್ನ ಎಳೆದ್ಬಿಟ್ಟು ನಾವು ಸ್ಟಿಚ್ ಮಾಡಬೇಕಾಗತ್ತೆ. ಇಲ್ಲಿ 2 ಕೈಯಲ್ಲಿ ಫಿಟ್ಟಾಗಿ ಇಟ್ಕೊಂಡು ಮಾಡಬೇಕು ನಾವು. ಒಂದು ಕೈಲಿ ಇಟ್ಕೊಂಡು ಮಾಡಿದ್ರೆ ಗ್ರಿಪ್ ಸಿಗೋದಿಲ್ಲ. ನೋಡಿ, ಒಂದು ಸೈಡಲ್ಲಿ ಈ ಥರ ಬಟ್ಟೆ ಫೋಲ್ಡ್ ಮಾಡಿಕೊಂಡು ಎಳೆದು ಇಟ್ಕೊಳ್ಳಿ. ಈ ಸೈಡಲ್ಲಿ ಸಹ ನಾವು ಮಿಷಿನಿಂದ ತಳ್ಕೊಬೇಕಾಗುತ್ತೆ. ಆಗ ಮಿಷಿನ್ ಮೂವ್ ಆಗೋಕ್ಕೆ ಈಸಿ ಆಗುತ್ತೆ, ಇಲ್ಲಾಂದರೆ ಸ್ಟ್ರಕ್ ಆಗುತ್ತೆ, ಬರೋದಿಲ್ಲ ನಮಗೆ ಸ್ಟಿಚಿಂಗು. ಹಾಗಾಗಿ ಸ್ವಲ್ಪ ಎಲೆಕ್ಟ್ರಿಕ್ನ ನೀವು ಆದಷ್ಟು ಎಷ್ಟು ಬರುತ್ತೋ ಅಷ್ಟೂ ಸಹ ಎಳ್ಕೊಬೇಕಾಗುತ್ತೆ. ಈ ಥರ ಎಳ್ಕೊಂಡು ಟೈಟಲ್ಲಿ ಇಟ್ಕೊಂಡು ಫಸ್ಟು ಒಂದು 1/2 ಇಂಚ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇದೇ ಥರನೇ ಸೇಮ್ ಇದೇ ಥರ ನೀವು ರೌಂಡ್ ಸುತ್ತಲೂ ಸಹ ಇದೇ ಥರ ಸ್ಟಿಚಿಂಗ್ ಮಾಡ್ಕೊಳ್ತಾ ಬನ್ನಿ. ನೋಡಿ, ನಾನು ಆಲ್ಮೋಸ್ಟ್ ರೌಂಡಲ್ಲಿ ಫುಲ್ಲು ಇದೇ ಥರ ಸ್ಟಿಚ್ ಮಾಡಿದ್ದೀನಿ. ನೋಡಿ, ಈ ಥರ ರಿಂಕಲ್ಸ್ ಬಂದು ಕರೆಕ್ಟಾಗಿ ನಮಗೆ ಫಿಟ್ ಬರುತ್ತೆ. ಈಗ ಇದನ್ನೇ ಮತ್ತೆ ನಾವು ಇನ್ನೊಂದು ಫೋಲ್ಡ್ ಮಾಡಬೇಕು. ನಾನು ಹೇಳಿದ್ದೀನಿ ಆಗಲೇ, ಲೆಂತ್ ಕಡಿಮೆ ಆಗೋಂಗಿಲ್ಲ. ನಾವು ಏನು ಫಸ್ಟು ಲೆಂತ್ಗೆ ದಾರ ಕಟ್ಟೋದಕ್ಕೆ ಲೆಂತ್ ಮಾಡಿರ್ತಾರೆ ಅದೇ ಮೆಜರ್ಮೆಂಟಲ್ಲಿ ನಾವು ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲಿ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತಲ್ವ. ಹಾಗಾಗಿ ಅಲ್ಲಿ ಒಂದು ಅರ್ಧ ಇಂಚ್ ಫೋಲ್ಡ್ ಮಾಡಿದ್ದೆ. ಇಲ್ಲಿ ನಮಗೆ 1.5 ಇಂಚು ಫೋಲ್ಡ್ ಆಗುತ್ತೆ. ಇಲ್ಲ 1 ಇಂಚು ಮತ್ತು ಅರ್ಧ ಇಂಚ್ ಹೋಗಿರುತ್ತಲ್ಲ, 1.5 ಇಂಚ್ ಫೋಲ್ಡ್ ಆಗಿರುತ್ತೆ. ನಾನಿಲ್ಲಿ ಓಪನ್ ಆಗಿರೋದನ್ನು ಸಹ ಜಾಯಿಂಟ್ ಮಾಡ್ಬೋದು. ಇದು ಜಾಯಿಂಟ್ ಮಾಡಿದ್ರೆ ಇದರಲ್ಲಿ ಫಿನಿಶಿಂಗ್ ಅಷ್ಟು ಚೆನ್ನಾಗೋದಿಲ್ಲ, ನಮಗೆ ಫಿಟ್ ಬರೋದಿಲ್ಲ. ಹಾಗಾಗಿ ನಾನು ಈ ಥರ ಹಂಗೆ ಓಪನಲ್ಲೇ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ಅದು ಹೇಗೆ ಜಾಯಿಂಟ್ ಮಾಡೋದು ಅಂತಲೂ ಸಹ ನಾನು ತೋರಿಸ್ಕೊಡ್ತೀನಿ. ಈಗ ನಾನಿಲ್ಲಿ ಸ್ಟಿಚ್ ಮಾಡಿದ್ನಲ್ಲ ಅದನ್ನು ಸಹ ನಾನಿಲ್ಲಿ ಒಂದು ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಎಳ್ಕೊಬೇಕು. ಬಟ್ಟೆ ಸ್ಟ್ರೈಟಾಗಿರಬೇಕು. ಎಲ್ಲೂ ಬಟ್ಟೆಯಲ್ಲಿ ರಿಂಕಲ್ಸ್ ಬರುವಾಗ, ಸ್ಟಿಚ್ ಮಾಡುವಾಗ ಬಟ್ಟೆ ರಿಂಕಲ್ಸ್ ಬರಬಾರ್ದು. ನೋಡಿ, ನಾನು ಝೂಮಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ನೀಟಾಗಿ ಎಲೆಕ್ಟ್ರಿಕ್ನ ಎಳ್ಕೊಂಡು ಬಟ್ಟೆ ಸ್ಟ್ರೈಟ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊತ ಬನ್ನಿ. ನೋಡಿ, ಈ ಥರ ನೀಟಾಗಿ ಹಿಡಿದ್ಬಿಟ್ಟು ಸ್ಟಿಚ್ ಹಾಕ್ಕೊತ ಫುಲ್ಲು ಇದೇ ಥರ ಸುತ್ತಲೂ ಸಹ ಇದೇ ರೀತಿಲಿ ನೀವು
ಮಾಡ್ಕೊತ ಬನ್ನಿ, ತುಂಬ ಚೆನ್ನಾಗಿ ಕೂರುತ್ತೆ. ನೀವು ಹೆಂಗೆ ಮಾಡಿಬಿಡು, ಈಗ ಒಂದೊಂದು ಸತಿ ಎಲೆಕ್ಟ್ರಿಕ್ ಬಿಟ್ಬಿಡೋದು, ಲೂಸಾಗಿ ಮಾಡ್ಕೊಳ್ಳೋದು ಮಾಡಿದ್ರೆ ಫಿನಿಶಿಂಗು ಬರೋಲ್ಲ, ಫುಲ್ ಎಲ್ಲ ಫಿಲ್ಟ್ ಬರುತ್ತೆ. ಆ ಥರ ಎಲ್ಲ ಮಾಡ್ಕೊಬೇಡಿ. ಈ ಥರ ಹಿಂಗೆ ಎಳೆದ್ಬಿಟ್ಟು ಮಾಡೋದ್ರಿಂದ ಎರಡೂ ಕೈ ಸಪೋರ್ಟಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊತ ಬನ್ನಿ. ನಾನು ಸುತ್ತಲೂ ಸಹ ಅದೇ ಥರ ಮಾಡ್ಕೊಳ್ತೀನಿ. ನೋಡಿ ಸೇಮ್. ಅಂದರೆ ನಾನು ಮತ್ತೆ ಹೇಳ್ತಾಯಿದ್ದೀನಿ, ಇದು ಹಳೆ ಪ್ಯಾಂಟಿಗೆ ನಾನು ರೆಡಿ ಮಾಡ್ತಿರೋದು. ಹೊಸ ಪ್ಯಾಂಟ್ ಮಾಡುವಾಗ ನೀವು ಒಂದು ಸ್ವಲ್ಪ ಮೆಜರ್ಮೆಂಟ್ ಜಾಸ್ತಿನೇ ತೊಗೊಳ್ಳಿ. ಬಟ್ಟೆ ಮೆಜರ್ಮೆಂಟ್ ಒಳಗಡೆ ಎಲ್ಲ ಕೊಡೋದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಆವಾಗ ಗ್ರಿಪ್ ಚೆನ್ನಾಗಿರುತ್ತೆ, ಚೆನ್ನಾಗೂ ಸಹ ಬರುತ್ತೆ. ನಾನಿಲ್ಲಿ ಸ್ಟಿಚ್ ಆಗಿರೋದನ್ನ ಬಿಚ್ಚಿಬಿಟ್ಟು ರೆಡಿ ಮಾಡಿ ತೋರಿಸ್ತಾ ಇರೋದು ನಿಮಗೆ. ನೋಡಿ, ನನಗೆ ಆಲ್ಮೋಸ್ಟ್ ಸುತ್ತ ನಾನು ಫಿನಿಶ್ ಮಾಡಿಕೊಂಡೆ. ನನಗೆ ಫಿನಿಶ್ ಆಯಿತು. ಈ ಕಡೆ ಸೈಡ್ ಓಪನ್ ಇರುತ್ತಲ್ಲ, ನಮಗೆ ದಾರ ಹಾಕೋಕ್ಕೆ ಅಂತ ಓಪನ್ ಬಿಟ್ಟಿರ್ತಾರಲ್ಲ, ಆ ಸೈಡಿಂದ ನಾವು ಇಲ್ಲಿ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಏನು ಓಪನ್ ಇರುತ್ತೆ ಎಲೆಕ್ಟ್ರಿಕ್, ಆ ಕಡೆ ಎಲೆಕ್ಟ್ರಿಕ್ ಇರುತ್ತಲ್ಲ, ಆ ಎಲೆಕ್ಟ್ರಿಕ್ನ ನಾನು ಇನ್ಸೈಡಿಂದ ಜಾಯಿಂಟ್ ಮಾಡ್ಕೊಳ್ತೀನಿ. ಎಲೆಕ್ಟ್ರಿಕ್ ಇನ್ಸೈಡಿಂದ ಜಾಯಿಂಟ್ ಮಾಡ್ಕೊಂಬಿಟ್ಟು ಅದು ಎಲೆಕ್ಟ್ರಿಕ್ ಕಾಣಿಸ್ಬಾರ್ದಂಗೆ ನಾವು ಫುಲ್ಲು ರಫಿಂಗ್ ಮಾಡಿಕೊಂಡು ಅಟ್ಯಾಚ್ ಮಾಡಿ ರಫ್ ಮಾಡಿಬಿಡ್ತೀನಿ ನಾನು, ಬಿಚ್ಕೊಳ್ದಂಗೆ. ನೀಟಾಗಿ ರಫ್ ಮಾಡಿ ಫೋಲ್ಡ್ ಮಾಡಿ ಮತ್ತೆ ಇನ್ನೊಂದು ಬಾರಿ ಸ್ಟಿಚ್ ಹಾಕ್ಕೊಂಡ್ರೆ ಅದು ನಮಗೆ ನೀಟಾಗಿ ಕ್ಲೋಸ್ ಆಗುತ್ತೆ. ಬಿಚ್ಚೋ ಚಾನ್ಸಸ್ ಸಹ ಇರೋದಿಲ್ಲ. ನೀಟಾಗಿ ಫಿನಿಶ್ ಬಂದ್ಬಿಡುತ್ತೆ ನಮಗೆ ಅಲ್ಲಿ. ಅದೇ ನೀವು ಹೊಸ ಮಾಡೋದಾದರೆ ಫುಲ್ಲು ನೀವು ಕ್ಲೋಸ್ ಮಾಡಿಕೊಂಡೇ ನೀವು ರೌಂಡಲ್ಲಿ ಎಲೆಕ್ಟ್ರಿಕ್ನ ಕೂರಿಸ್ಕೊಂಡು ಸ್ಟಿಚ್ ಮಾಡ್ಕೊಬೋದು. ತುಂಬ ಚೆನ್ನಾಗೂ ಕಾಣಿಸುತ್ತೆ. ನಾನು ಹೇಳಿದ್ನಲ್ಲ ಹಾಗೆ ಪ್ಯಾಂಟ್ ಹಾಕ್ಕೊಳ್ಳೋಕ್ಕೂ ತೆಗಿಯೋದಕ್ಕೂ ಈಸಿ ಆಗುತ್ತೆ. ಈಗ ಮಕ್ಕಳಿಗೆ ಆಗಲಿ, ಈಗ ದೊಡ್ಡವರೆಲ್ಲ ಏಜ್ ಆದವರೆಲ್ಲ ಹಾಕ್ತಾ ಇರ್ತಾರೆ, ಅವರಿಗೆ ಆಗಲಿ ಪ್ರತಿಯೊಬ್ಬರಿಗೆ. ಇದು ಬಂದು ಅಜ್ಜಿ ಅವರಿಗೆ ಈ ಥರ ಪ್ರಾಬ್ಲಮ್ಸ್ ಇರುತ್ತಲ್ವ, ಬಿಚ್ಚೋಕ್ಕೆ ಹಾಕ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತಂತೇಳಿ ಈ ಥರ ಮಾಡಿಕೊಡಮ್ಮ ಅಂತ ತಂದಿದ್ರು. ಹಾಗಾಗಿ ಈ ಥರ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ನಾನು ಸಹ ಒಂದು 2-3 ಮಾಡ್ಕೊಂಡಿದ್ದೀನಿ ಈ ರೀತಿ. ಈ ಥರ ಮಾಡಿದ ನಂತರ ಫುಲ್ಲು ಈ ಥರ ಒಂದೇ ಸಮ ಎಲ್ಲ ಹತ್ರನೂ ಎಲೆಕ್ಟ್ರಿಕ್ ಒಂದೇ ಸಮ ಕೂರಬೇಕು. ಆ ಥರ ಈ ಥರ ಒಂದೆರಡು ಟರ್ನ್ ಮಾಡಿ ನೀಟಾಗಿ ಫಿಟ್ ಮಾಡಿ. ನಮಗೆ ಏನು 15 ಬರಬೇಕಲ್ವ ಸುತ್ತಳತೆ, ನಮಗೆ ಬಂದಿದೆ. ಇಷ್ಟು ಬಂದರೆ ಸಾಕು, ಕರೆಕ್ಟಾಗಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಅವರಿಗೆ. ಎಲ್ಲೂ ನಮಗೆ ಲೂಸ್ ಅನ್ನಿಸ್ತು, ಜಾರುತ್ತೆ, ಆ ಥರ ಏನೂ ಬರೋದಿಲ್ಲ. ಚೆನ್ನಾಗಿ ಇಷ್ಟ ಆದರೆ ಸಾಕು. ಆಲ್ಮೋಸ್ಟ್ ನನಗೆ ರೆಡಿ ಆಯಿತು. ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಈ ವಿಡಿಯೋ ಸಂಪೂರ್ಣ ನೋಡಿ ನೀವು ಸಹ ಈ ಥರ ಟ್ರೈ ಮಾಡಿ. ಅಥವಾ ಟೈಲರ್ ಇಲ್ಲ ಅಂದರೆ ಟೈಲರ್ ಹತ್ರ ಈ ಥರ ಹೇಳಿ ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್. ಥ್ಯಾಂಕ್ ಯು.